ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ತರಣೇಶ್ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಹ್ಯಾಪಿ ಶಿವರಾತ್ರಿ ಎಲ್ಲರಿಗೂ. ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ನಾವು ಹೊಟ್ಟಿದ್ದು ಶಿವರಾತ್ರಿ ಹಬ್ಬ ಮಾಡೋಕ್ಕೆ ಶಿವಗಂಗೆ ಬೆಟ್ಟಕ್ಕೆ ಹೊಟ್ಟಿದ್ದೀವಿ. ನಾನು ಐಶು ಹೊಟ್ಟಿದ್ದೀವಿ ಮತ್ತು ನಮ್ಮ ಫ್ರೆಂಡ್ಸು ಎಲ್ಲ ಬಂದಿದ್ದಾರೆ. ಅವ್ರು ಮುಂದೆ ಹೋಗಿದ್ದಾರೆ. ನಾವು ಒಂದು ವಿಡಿಯೋ ಮಾಡ್ಕೊಳ್ಳೋ ಅಂತ ಸೈಡ್ಗೆ ಹಾಕಿದ್ವಿ. ಎಲ್ಲರೂ ಹೆಂಗಿದ್ದೀರಂತ, ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಈ ವಿಡಿಯೋಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹೋಗ್ತಾ ಮುಂದೆ ಶಿವಗಂಗೆ ಬೆಟ್ಟ ಎಷ್ಟು ಜನ ಇದ್ದಾರೆ, ಏನು ಎತ್ತ ಹೆಂಗಿರುತ್ತೆ ಅಂತ ನೋಡೋಣ. ಈ ಥರ ನಮ್ಮದು ಔಟ್ಫಿಟ್ ಆಗಿತ್ತು. ಈ ಥರ ಹೊರಟಿದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲಿದೆ. ಅಲ್ಲಿ ಹೋಗ್ತಾ ವಿಡಿಯೋ ಮಾಡೋಣ ಏನೇನಿರುತ್ತೆ ಪ್ಲೇಸ್ ಅಂತ. ಶಿವಗಂಗೆ ಬೆಟ್ಟಕ್ಕೆ ಹೋಗಿ ವಾಪಸ್ ಬರೋಣ ಅಂತ ಇದ್ದೀವಿ. ಬನ್ನಿ ಹೋಗೋಣ, ಲೆಟ್ಸ್ ಗೋ. ಫೈನಲಿ ರೀಚ್ ಆದ್ವಿ. ಟೆಂಪಲ್ ಹತ್ರ ಎಂಟ್ರಿ ಆದ್ವಿ. ಸಿಕ್ಕಾಪಟ್ಟೆ ಜನ ಇದ್ದಾರೆ ನೋಡಿ, ನಿಮಗೆ ತೋರಿಸ್ತೀನಿ. ಈ ದರ್ಶನ ಆಗುತ್ತಾ ಇಲ್ವ ಅಂತಲೇ ಗೊತ್ತಿಲ್ಲ ಈ ಜನದಲ್ಲಿ. ಆದಷ್ಟು ಟ್ರೈ ಮಾಡೋಣ. ಬೆಟ್ಟ ಹತ್ಬಿಟ್ಟು ಹೋಗಿ ಏನೇನಿರುತ್ತೆ ಎಕ್ಸ್ಪ್ಲೋರ್ ಮಾಡ್ಕೊಳ್ಳೋಣ. ಸಿಕ್ಕಾಪಟ್ಟೆ ಜನ ಇದ್ದಾರೆ, ಹತ್ತಕ್ಕೆ ಆಗ್ತಾಯಿಲ್ಲ. ಆಪೋಸಿಟ್ ವೇಯಲ್ಲಿ ಬರ್ತಾವ್ರೆ. ಆ ಕಡೆ ಇಳಿಬೇಕು, ಈ ಕಡೆ ಎತ್ತಬೇಕು ಆ್ಯಕ್ಚುಲಿ. ಬಟ್ ಅವ್ರು ಏನು ಮಾಡ್ತಾವ್ರೆ ಅಂದರೆ ಈ ಕಡೆಗೂ ಇಳಿತಾವ್ರೆ, ಆ ಕಡೆಗೂ ಇಳಿತಾವ್ರೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ನೋಡೋಣ ಯಾವ ಥರ ದರ್ಶನ ಆಗುತ್ತೆ, ಏನು ಎತ್ತ ಅಂತ. ಶಿವರಾತ್ರಿ ಶಿವಗಂಗೆ ಮಾತ್ರ ಸೂಪರಾಗಿದೆ. ಬೆಂಗಳೂರಲ್ಲಿರೋ ಅರ್ಧ ಜನ ಎಲ್ಲ ಇಲ್ಲೇ ಇದ್ದಾರೆ ಅನಿಸುತ್ತೆ ಅಂತ ಹೇಳೋಕ್ಕಾಗಲ್ಲ. ಬೆಂಗಳೂರಲ್ಲಿ ಇರೋರು ಮಾತ್ರ ಬಂದಿದ್ದಾರೆ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ. ಎಲ್ಲ ಕಡೆ ಜನ ಬಂದಿದ್ದಾರೆ ನೋಡಿ. ಬೆಟ್ಟ ಹತ್ತು ಹೋಗ್ತಾ ಇದ್ದಾರೆ ಎಲ್ಲ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅದು ಬೇರೆ ತಲೆ ಮೇಲೆ ನೆತ್ತಿ ಬಿಸಿಲು ಹೊಡಿತಾ ಇದೆ. ಆಲ್ರೆಡಿ 3 ಗಂಟೆ ಆಗಿದ್ದೀನಪ್ಪ, 3 o'clock ಆಗಿದೆ. ಹೋಗ್ತಾಯಿದ್ದೀವಿ. ಐಶು ಅವರು ಮುಂದೆ ಎತ್ತು ಹೋಗ್ತಾ ಇದ್ದಾರೆ ನೋಡಿ. ಹೆಂಗಿದೆ ವ್ಯೂವು ಕಾಣ್ತಿರೋದೆಲ್ಲ ದವಸಪೇಟೆ, ಮುಂದೆಗಡೆ ಇರೋದೆಲ್ಲ ದವಸಪೇಟೆ. ಆಲ್ರೆಡಿ ಒಂದು 1/4 ಭಾಗ ಹತ್ತಿದ್ದೀವಿ. ಇನ್ನೊಂದು ಅರ್ಧ ಭಾಗ ಹತ್ಬಿಟ್ರೆ ಒಳ್ಕಲ್ ತೀರ್ಥ ಸಿಗುತ್ತೆ. ಒಳ್ಕಲ್ ತೀರ್ಥ ಹತ್ರ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ನೀರು ಸಿಗುತ್ತೆ ಎಲ್ಲ ನೋಡ್ಕೊಂಡು ಬರಬೇಕು. ಫೈನಲಿ ಇಲ್ಲಿ ಒಳ್ಕಲ್ ತೀರ್ಥ ಹತ್ರ ಬಂದ್ವಿ. ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ, ರಿಯಲಿ ಹೇಳ್ತಿದ್ದೀನಿ, ಅನ್ಎಕ್ಸ್ಪೆಕ್ಟೆಡ್ಡು. ನಿಮಗೆ ತೋರಿಸ್ತೀನಿ, ಹೆಂಗೆ ನೋಡ್ತಾ ಇರ್ರಿ ಎಷ್ಟು ಜನ ಇದ್ದಾರೆ ಅಂತ ನೋಡಿ. ಹೆಂಗೇನೆ ಬಿಸಿಲು ಹೊಡಿತಾ ಇದೆ. 4 ಗಂಟೆ ಆದರೂ ಬಿಸಿಲು ಹೊಡಿತಾ ಇದೆ. ಅಜ್ಜಿಯವ್ರ ಸಮೇತ ಹತ್ತಿದ್ದಾರೆ. ಅಜ್ಜಿಯವ್ರಿಗೂ ಸಮೇತ ಪಾಸಿಟಿವ್ ಆಗಿ ಹತ್ತಿದ್ದಾರೆ. ನಮ್ಮ ಕೈಲೇ ಆಗಲಿ ಹತ್ತಕ್ಕೆ ನೋಡಿ. ಇಲ್ಲಿ ನೋಡಿ, ಸೇಫ್ಟಿನೇ ಇಲ್ಲ. ಯಾರನ್ನ ರಶ್ಶಲ್ಲಿ ಏನಾದ್ರು ಸ್ವಲ್ಪ ಮಿಸ್ ಆಗಿಬಿಟ್ರೆ ಕೆಳಗಡೆ ಬಿದ್ದುಬಿಡ್ತಾರೆ. ನೋಡಿ ಎಷ್ಟು ಜನ ಇದ್ದಾರೆ. ಮೇಲ್ಗಡೆ ಅವ್ರಿಗೆ ಕ್ಯೂ ಇದೆ ಅಂತೆ. ನೋಡೋಣ ಏನಾಗುತ್ತೆ. ಇಲ್ಲಿ ನೋಡಿದ್ರೆ ಆಂಟಿಯವರು ಬೇಡ ದರ್ಶನ ಮಾಡೋಕ್ಕಾಗಲ್ಲ, ಸಿದ್ಧಗಂಗಾ ಮಠಕ್ಕೆ ಹೋಗ್ಬಿಡೋಣ ತುಮಕೂರಲ್ಲಿ, ಅಲ್ಲಿ ಜಾತ್ರೆ ಇದೆ ಅಂತೆ, ಸಿಕ್ಕಾಬಿಟ್ಟೆ ಜೋರಾಗಿದೆ ಅಂತ ಜಾತ್ರೆ. ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ದರ್ಶನ ಮಾಡ್ಕೊಂಡು ಬಂದುಬಿಡೋಣ ಅಂತ ಹೇಳ್ತಿದ್ದಾರೆ. ನೋಡಬೇಕು. ವ್ಯೂ ಮಾತ್ರ ಸಖತ್ತಾಗಿದೆ. ಬಿಸಿಲು, ಅಲ್ಲಲ್ಲ ಬಿಲ್ಡಿಂಗು ಅಲ್ಲಿ ನೋಡಿ. ಅದೆಲ್ಲ ದವಸಪೇಟೆ ಇಂಡಸ್ಟ್ರಿಯಲ್ ಏರಿಯಾನೇ. ನೋಡೋಣ ಏನೇನಾಗುತ್ತೆ ಅಂತ. ಸಿಕ್ಕಾಬಿಟ್ಟೆ ಜನ ಇದ್ದಾರೆ. ದರ್ಶನ ಅಂತೂ ಆಗಲ್ಲ. ನೋಡ್ಬೇಕು ಏನಾಗುತ್ತೆ ಅಂತ. ನೋಡಿ ಅಲ್ಲಿ ಕಾಣ್ತಿದೆ, ನಿಮ್ಗೆ ಗೋಪುರ ಕಾಣ್ತಾ ಇದೆ. ಅಲ್ಲಿ ಹತ್ತಕ್ಕಾಗಲ್ಲ ನೋಡಿ. ಅದೇ ಟಾಪ್ ವ್ಯೂ ಅಲ್ಲಿ ಕಾಣ್ತಿದ್ದಿಲ್ಲ ಬೆಟ್ಟ ಅದು. ಆಲ್ರೆಡಿ ಪೊಲೀಸರೆಲ್ಲ ಮೇಲ್ಗಡೆ ಯಾರನ್ನೂ ಬಿಡ್ತಾಯಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಕೆಳಗಡೆ ಬಂದು ತಿರುಗಿ ದರ್ಶನ ಮಾಡೋಣ ಅಂತ ಒಳಗಡೆ ಹೋಗ್ತಾಯಿದ್ದೀವಿ. ಹಳೇ ಕಾಲದ ದೇವಸ್ಥಾನ ಗೈಸ್. ಈ ಥರ ಇದೆ ನೋಡಿ, ಕಂಬಗಳೆಲ್ಲ ಸಿಕ್ಕಾಬಿಟ್ಟೆ ಹಳೆ ಕಾಲದ ದೇವಸ್ಥಾನ. ಇದನ್ನೆಲ್ಲ ಹಿಂಗೆ ಸ್ವಚ್ಛವಾಗಿ ಕಾಪಾಡಿಕೊಂಡು ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಡು ಹೋದರೆ ಮುಂದೆ ಇದೆಲ್ಲ ಹ್ಯಾಂಟಿಕ್ ಪೀಸ್ ಆಗೋಗುತ್ತೆ ಅಲ್ವಾ? ನಾನು ಹೇಳೋದು ಸರಿ ತಾನೆ? ನೋಡಿ ಹೆಂಗಿದೆ. ಬಟ್ ಮೇಂಟೆನೆನ್ಸ್ ಮಾಡಿಲ್ಲ ಅಷ್ಟೇ. ನೋಡಿ ಕೋತಿಗಳು ಆರ್ಭಟ. ಅಲ್ಲಿ ಕೋತಿ ನೋಡಿದ್ರೆ ಯಾರ್ದು ಜ್ಯೂಸ್ ಕುತ್ಕೊಂಡು ಹೋಗಿ ಕುಡಿತಾ ಕುಂತೈತೆ. ಮಿರಿಂಡ ಕುಡ್ಕೊಂಡು ಆರಾಮಾಗಿ ಕ್ಯಾಪ್ ಹಾಕ್ಕೊಂಡು. ಕೋತಿಗೆ ಜೈ ಅಂದ್ಬಿಟ್ಟು, ಜೈ ಆಂಜನೇಯ ಅಂದ್ಬಿಟ್ಟು ನಾವು ಒಳಗಡೆ ಹೋದ್ವಿ. ಒಳಗಡೆ ನೋಡ್ರಿ ಯಾವ ಥರ ಇದೆ ಅಂತ. ಎಲ್ಲ ಆಟ ಸಾಮಾನು. ಇಲ್ಲೂ ಜಾತ್ರೆ ಥರನೇ ಇದೆ. ಶಿವಗಂಗೆಲ್ಲೂ ಜಾತ್ರೆ, ಸಿದ್ಧಗಂಗಾ ಮಠಲ್ಲೂ ಜಾತ್ರೆ ತುಮಕೂರಲ್ಲಿ. ಅಲ್ಲಿ ಸಿಕ್ಕಾಪಟ್ಟೆ ಜೋರಂತೆ. ನೋಡೋಣ ನೆಕ್ಸ್ಟ್ ಅಲ್ಲಿಗೆ ಹೋಗೋಣ. ಬನ್ನಿ ಹೋಗೋಣ ಈಗ. ಫೈನಲಿ ಸಿದ್ಧಗಂಗಾ ಮಠ ಎಂಟ್ರಿ ಆದ್ವಿ. ಫುಲ್ಲು ಲೈಟಿಂಗ್ಸ್ ಆಗಿ ಫುಲ್ ಜಾತ್ರೆ ಥರ ಮಾಡಿದ್ದಾರೆ. ಫಸ್ಟ್ ಟೈಮ್ ಬಂದಿರೋದು, ಯಾವತ್ತೂ ಬಂದಿರಲಿಲ್ಲ. ಹೋಗ್ತಾಯಿದ್ವಿ. ನೋಡೋಣ ಯಾವ ಥರ ಇರುತ್ತೆ ಅಂತ ನಿಮಗೂ ತೋರಿಸ್ಕೊಂಡು ಹೋಗ್ತೀವಿ. ಇಲ್ಲೂ ಸಿಕ್ಕಾಬಟ್ಟೆ. ಅಲ್ಲಿ ಜನ ಅಂದರೆ ಅಲ್ಲಿ ಒಂದು 50% ಜನ ಇದ್ದಾರೆ, ಇಲ್ಲಿ 75% ಜನ ಇದ್ದಾರೆ. ನೋಡೋಣ ಯಾವ ಥರ ಇರುತ್ತೆ ಏನು ಅಂತ. ಗಾಡಿ ಪಾರ್ಕಿಂಗಿಗೆ ಜಾಗ ಇಲ್ಲ ಗೈಸ್. ಬೈಕ್ ಪಾರ್ಕಿಂಗ್ ಎಲ್ಲ ಹಾಕಬೇಕು ಅಂತಲೇ ಗೊತ್ತಿಲ್ಲ. ಹಂಗಾಗೋಗಿದೆ. ಬೈಕ್ ಪಾರ್ಕಿಂಗು 2 kilometers ಒಳಗಡೆ ಹೋಗ್ರಿ ಅಂತ ಹೇಳ್ತಾವ್ರು ಅವರು. 2 kilometer ಒಳಗಡೆ ಹೋಗಿ ಬೈಕ್ ಪಾರ್ಕ್ ಮಾಡಿ ಅಂತ ಹೇಳ್ತಿದ್ದಾರೆ. ಫುಲ್ಲು ಟ್ರಾಫಿಕ್ಕು. 2 kilometer ಹೋಗಿ ಬೈಕ್ ಪಾರ್ಕ್ ಮಾಡಿ ಬಂದು ಜಾತ್ರೆ ನೋಡೋ ಅಷ್ಟರಲ್ಲಿ ನಮ್ಮ ಸೊಂಟ ಬಿದ್ದೋಗಿರುತ್ತೆ. ಫೈನಲಿ ಬೈಕೆಲ್ಲ ಪಾರ್ಕ್ ಮಾಡಿ ಬಂದ್ವಿ. ಜಾತ್ರೆ ಮಾತ್ರ ಫುಲ್ ಜೋರಾಗಿ ಮಾಡ್ತಿದ್ದಾರೆ ನೋಡಿ. ಹಿಂಗಿದೆ ಸಿದ್ಧಗಂಗಾ ಮಠದ್ದು. ಸಿಕ್ಕಾಬಿಟ್ಟೆ ಜನ ಇದ್ದಾರೆ. ಏನನ್ನ ಮಿಸ್ ಆಗಿ ಕಳೆದೋದ್ರೆ ನಾವು ಬಂದಿರೋ ಒಂದು 7 ಜನ ಬಂದಿದ್ದೀವಿ. ಯಾರನ್ನ ಮಿಸ್ ಆಗಿ ಕಳೆದೋದ್ರೆ ಒಂದು ಲ್ಯಾಂಡ್ ಮಾರ್ಕ್ ಹೇಳಿದ್ದೀವಿ. ಯಾರನ್ನ ಮಿಸ್ ಆಗಿ ಕಳೆದೋದ್ರೂ ಸೀದಾ ಹೋಗ್ಬಿಟ್ಟು ಬೈಕ್ ಪಾರ್ಕ್ ಮಾಡಿದ್ರು, ಆ ಬೈಕ್ ಹತ್ರ ನಿಂತ್ಕೊಳ್ಳಿ, ಅವ್ರವ್ರ ಬೈಕ್ ಹತ್ರ ಅಂತ ಹೇಳಿದ್ವಿ.
ಯಾಕೆ ಅಂತಂದರೆ ಫೋನ್ ನೆಟ್ವರ್ಕು ಸಿಗೋಲ್ಲ ಇಲ್ಲಿ. ಫೋನ್ ಮಾಡಿದ್ರೂ ಈ ಜನದಲ್ಲಿ ವಾಯ್ಸ್ ಕೇಳಿಸಲ್ಲ. ಹಂಗಾಗಿ ಲ್ಯಾಂಡ್ ಮಾರ್ಕ್ ಕೇಳಿದ್ವಿ, ಅಲ್ಲಿ ಹೋಗಿ ನಿಂತ್ಕೊಂಡ್ರಿ. ಆಮೇಲೆ ಇಲ್ಲೇನೋ ಒಳಗಡೆ ಹೋಗೋಕ್ಕೆ ಟಿಕೆಟ್ ತೊಗೋಬೇಕು ಅಂತಂದು ನಾನು ಹೋಗ್ಬಿಟ್ಟು ಒಂದು 7 ಟಿಕೆಟ್ ತೊಗೊಂಡು ಬಂದೆ. ಆ ಥರ ಇದೆ ನೋಡಿ. ಲೈಟಿಂಗ್ಸ್ ಮಾತ್ರ ಸಕ್ಕತ್ತಾಗಿ ಹಾಕಿದ್ದಾರೆ ಸಿದ್ಧಗಂಗಾ ಮಠದಲ್ಲಿ. ಒಳಗಡೆ ಹೋಗೋಣ ಅಂತ ಒಳಗಡೆ ಹೊಲ್ಟ್ವಿ, ಏನೇನಿರುತ್ತೆ ಒಳಗಡೆ ಅಂತ. 10 ರೂಪಾಯಿ ಟಿಕೆಟ್ ಗಾಯ್ಸ್, ಏನು ಜಾಸ್ತಿ ಏನಿಲ್ಲ. 10 ರೂಪಾಯಿ ನಾನು 7 ಟಿಕೆಟ್ ತೊಗೊಂಡು ಒಳಗಡೆ ಹೊಲ್ಟೆ. ನಮ್ಮೂರು ಎಲ್ಲಿದ್ದಾರೆ ಅಂತ ಹುಡ್ಕೋಕ್ಕೆ ಆಗ್ತಾರೆ. ಇಲ್ಲೆಲ್ಲ ಫುಲ್ಲು ಆಟ ಸಾಮಾನು, ಕ್ರೇಜಿಯಾಗಿತ್ತು ಮತ್ತು ಆಟ ಸಾಮಾನು. ಚಿಕ್ಕ ಮಕ್ಕಳೆಲ್ಲ ಫುಲ್ ಖುಷಿಯಾಗಿ ಆಟಾಡ್ತಾರೆ. ನೋಡೋಣ, ನಾವೇನೇನು ಆಟ ಆಡೋಕ್ಕೆ ಹೋಗೋಣ ಅಂತ ಬಂದಿದ್ದೀವಿ. ಏನಾಗುತ್ತೆ ನಾನು ನೋಡಿದ್ರೇ ಭಯ ಆಗ್ತಾಯಿದೆ. ನನಗೇನು ಭಯ ಇಲ್ಲ, ಯಾಕೆಂದರೆ ಆ್ಯಕ್ಚುಲಿ ವಂಡರ್ಲಾ, ಫನ್ ವರ್ಲ್ಡು, GRS ಎಲ್ಲ ಸುತ್ತಾಡಿಬಿಟ್ಟಿದ್ದೀನಿ. ನನಗೇನು ಭಯ ಇಲ್ಲ. ಬಟ್ ಜೊತೆಗೆ ಬಂದಿರೋರಿಗೆ ಇಲ್ಲಪ್ಪ ನಾನು ಆಡಲ್ಲ, ಊಟ ಮಾಡೋದೆಲ್ಲ ವಾಮಿಟ್ ಆಗಿಬಿಡುತ್ತೆ ಅಂತಾರೆ. ನೋಡಿ ರೋಲರ್ ಕೋಸ್ಟರ್ ಹೆಂಗಿದೆ, ಜಾಯಿಂಟ್ ವೀಲ್ ಹೆಂಗಿದೆ, ಸಕ್ಸಾಗಿದೆ. ಬಟ್ ಏನು ಗೊತ್ತಾ ಸರ್, ಅಲ್ಲಿ ಫನ್ ವರ್ಲ್ಡು ವಂಡರ್ಲಾದಲ್ಲೆಲ್ಲ ಸೇಫ್ಟಿ ಇರುತ್ತೆ, ಸೇಫ್ಟಿ ಮೆಜರ್ಸ್ ಎಲ್ಲ ಇರುತ್ತೆ. ಬಟ್ ಇಲ್ಲೇನು ಅಂತಂದರೆ ಮಿಸ್ ಆದರೆ ನಾವು ವೀಡಿಯೋದೆಲ್ಲ ನೋಡ್ತಿರ್ತೀವಲ್ಲ, ತುಂಡಾಗಿ ಹಂಗೆ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಹಂಗಾಗಿ ನೋಡಿ ಹಿಂಗಿದೆ ಲೈಟಿಂಗ್ಸು. ಒಬ್ಬೊಬ್ರಿಗೆ 100 ರೂಪಾಯಿ ಅಂತೆ. ಹೋಗ್ಬೋದು, ಬಟ್ ಸೇಫ್ಟಿ ಇರೋಲ್ಲ ಅಂತ ಹೋಗಿಲ್ಲ. ನೋಡಿ ಇದು ಹೆಂಗಿರುತ್ತೆ ಅಂತ, ಸಕ್ಕದೇ ಇರುತ್ತೆ. ಇದೆಲ್ಲ ಜಾತ್ರೆಯಲ್ಲಿ ಎಲ್ಲ ಸತಿ ಆಡ್ತಾಯಿದ್ವಿ. ನಮ್ಮ ಊರ ಕಡೆ ಜಾತ್ರೆ ಆದಾಗೂ ಮತ್ತು ಇಲ್ಲಿ ನೆಲಮಂಗಲದಲ್ಲಿ ಜಾತ್ರೆ ಆದಾಗೆಲ್ಲ ಸಿಕ್ಕಾಪಟ್ಟೆ ಆಡಿದ್ದೀವಿ ಇದನ್ನು. ನೋಡೋಕ್ಕೆ ಒಂಥರ ಹಿಂಗೆ ಮೇಲೋಗಿ ಕೆಳಗಡೆ ಹೋಗ್ಬೇಕಾದ್ರೆ ಮಾತ್ರ ಫುಲ್ಲು ಉಸಿರು ಕಟ್ಬಿಡುತ್ತೆ. ಆಮೇಲೆ ಹಂಗೆಲ್ಲ ಮುಗಿಸ್ಕೊಂಡು ಜಾತ್ರೆ ಮುಗಿಸ್ಕೊಂಡು ಹಿಂಗೆ ಹೋಗ್ಬೇಕಾದ್ರೆ ಗಜರಾಜಂದು ದರ್ಶನ ಆಯಿತು. ಆಂಜನೇಯ ಫುಲ್ ವಯಸ್ಸಾಗಿದ್ದೇನೆ ಅನಿಸುತ್ತೇನಪ್ಪ. ಅವರು ಇಬ್ಬರು ಮೇಲ್ಗಡೆ ಕುತ್ಕೊಂಡು ಹಿಂಗೆ ಒಳ್ಳೆ ರಾಜರ ಹತ್ರ ಕುಂತವ್ರೆ. ನಾನೇ ನೋಡ್ಕೊಂಡು ನಾವು ಹಂಗೆ ಹೊರಟ್ವಿ ಮುಂದೆಗಡೆ ಹೋಗ್ಬೇಕಾರೆ. ಅಂತೂ ಎಷ್ಟು ಗಂಟೆ ಆಲ್ರೆಡಿ 9:30 ಅನಿಸುತ್ತೆ ಗೈಸ್. ಆಲ್ರೆಡಿ ಸಿಕ್ಕಾಬಿಟ್ಟೆ ಜನ ಇನ್ನೂ ಬರ್ತಾಯಿದ್ದಾರೆ. ಹೋಗೋರು ಯಾರು ಇಲ್ಲ. 9:30 10 ಗಂಟೆ ಆದರೂ ಇನ್ನೂ ಬರೋರೇ ಜಾಸ್ತಿ ಜನ ಇದ್ದಾರೆ. ನಾವು ಹೋಗ್ಬೇಕೀಗ ಬೆಂಗಳೂರು ಕಡೆಗೆ, ತುಮಕೂರಿಂದ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸಿಕ್ಕಾಬಿಟ್ಟೆ ಟ್ರಾಫಿಕ್ ಆಗೈತೆ. ನಾನಂತೂ ಹೆಲ್ಮೆಟೇ ಹಾಕಿಲ್ಲ, ಎಲ್ಲ ಹೆಲ್ಮೆಟ್ ಹಾಕೊಂಡು ಹೋಗ್ತಾವ್ರೆ. ಅಲ್ಲಿ ಮುಂದೇನಾದ್ರು ಪೊಲೀಸ್ ಹಿಡಿದ್ರೆ ಅಣ್ಣ ಜಾತ್ರೆ ಬಿಡೋಣ ಇರಲಿ ಅಂತ. ಹಾಗೆ ಹೊಟ್ಟೆ ಸಿತ್ತಿತ್ತು ಅಂದ್ಬಿಟ್ಟು ನಾವೆಲ್ಲ ನಮ್ಮ ಊರ ಗಡೀಲಿ ಬಂದಿದ್ವಿ. ನಮ್ಮ ಗಡಿಯೆಲ್ಲ ಸೈಡಿಗೆ ಹಾಕ್ಬಿಟ್ಟು ಇಲ್ಲಿ ಯಾವುದೋ ಹೋಟ್ಲಿತ್ತು, ಅದು ಹೋಟ್ಲ್ ಹೆಸ್ರೇನಪ್ಪ ಅಂತ ನೋಡಿಲ್ಲ, ಕಡೆ ನೋಡೋಣ. ಹೋಟ್ಲ್ ಹೆಸ್ರೇ ಕಾಣ್ತಾ ಇಲ್ಲ ಬೆಳಕಿಗೆ, ಅಷ್ಟು ಲೈಟಿಂಗ್ಸ್ ಹಾಕ್ಬಿಟ್ಟವ್ರೆ. ಯಾರೂ ಜನ ಇಲ್ಲ. ಇನ್ನು ಮಂಜುನಾಥ ಹೋಟೆಲ್ ಅಂತ ಏನೋ ಇದೆ, ಚೆನ್ನಾಗಿದೆ. ಊಟ ಗೀಟ ಮಾಡ್ಕೊಂಡು ಬರೋಣ, ಸಿಗೋಣ. ಊಟ ಏನೇನು ತೊಗೋತೀವಿ ಆರ್ಡ್ರ್ ಮಾಡ್ತೀವಿ ಅಂತ ತೋರಿಸ್ತೀನಿ ನಿಮಗೂ. ನಾನು ರೊಟ್ಟಿ, ದಾಲ್ ಫ್ರೈ ಎಲ್ಲ ಆರ್ಡ್ರ್ ಮಾಡಿಕೊಂಡು ತಿನ್ನೋಣ ಅಂತ. ಇವರು ಮಸಾಲೆ ದೋಸೆ ತೊಗೊಂಡ್ರು, ಅದು ತೊಗೊಂಡ್ರು. ವೆಜ್ ಹೋಟೆಲ್ ಗೈಸ್, ನಾನ್ ವೆಜ್ ಅಲ್ಲ ಶಿವರಾತ್ರಿ. ಇಲ್ಲ ಅಂತಂದರೆ ಆಲ್ಮೋಸ್ಟ್ ನಾನ್ ವೆಜ್ಜೇ ತಿಂತಾಯಿದ್ದು. ಬಂದಿದ್ದು ಆಂಟಿ ಒಂದು ಆಯ್ ಮಾಡಿರಿ ಹೆಂಗೆ ಅಂದರೆ ಆಯ್ ಮಾಡಿದ್ರು ಆಂಟಿ ತುಂಬ ತಮಾಷೆಯಾಗಿ ಸಖತ್ತಾಗಿ ಮಾತಾಡ್ತಾರೆ. ಹಂಗೆ ಎಲ್ಲ ದಾಲ್ ಫ್ರೈ ಮತ್ತು ರೊಟ್ಟಿಲೇ ತಿಂದ್ಕೊಂಡು ನೋಡಿ ಹೆಂಗಿದೆ. ಈ ಥರ ಇತ್ತು ಇವತ್ತಿನ ಜಾತ್ರೆ ವಿಡಿಯೋ, ಶಿವರಾತ್ರಿ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಿದೆ. ತರುಣ್ ನೈಶ್ ವ್ಲಾಗ್ಸ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಲಾಟ್.